ವಿಡಿಯೋದಲ್ಲಿ 2025 ಯಾವ ಥರ ಒಂದು ಫ್ರೀಲ್ಯಾನ್ಸ್ ವಿಡಿಯೋ ಎಡಿಟರ್ ಆಗೋದು ಅಥವಾ ಫುಲ್ ಟೈಮ್ ವಿಡಿಯೋ ಎಡಿಟರ್ ಆಗೋದು ಅಂತ ನೋಡೋಣ. ಅದೇ ರೀತಿ ಸ್ಟಾರ್ಟಿಂಗ್ ಫ್ರಮ್ ದ ಸ್ಕ್ರ್ಯಾಚ್ ಒಂದು ಸಾಫ್ಟ್ವೇರ್ನ ಯಾವ ಥರ ಚೂಸ್ ಮಾಡೋದು, ಅದೇ ರೀತಿ ಟು ದ ಎಂಡ್ ಕ್ಲೈಂಟ್ನ ಯಾವ ಥರ ಅಪ್ರೋಚ್ ಮಾಡೋದು ಅಂತ ನೋಡೋಣ. ಅಟ್ ದ ಸೇಮ್ ಟೈಮ್ ಐ ಕೇಮ್ ಅಪ್ ವಿತ್ ದಿ 6 ಸ್ಟೆಪ್ಸ್. ಈ 6 ಸ್ಟೆಪ್ ಯೂಸ್ ಮಾಡಿ ಯಾವ ಥರ ಒಂದು ಪ್ರೊಫೆಷನಲ್ ವಿಡಿಯೋ ಎಡಿಟರ್ ಆಗೋದು ಅಂತ ನೋಡೋಣ. ಫಸ್ಟ್ ಸ್ಟೆಪ್, ಚೂಸಿಂಗ್ ದ ರೈಟ್ ಸಾಫ್ಟ್ವೇರ್. ವಿಡಿಯೋ ಎಡಿಟಿಂಗ್ ಅಂತ ಬಂದರೆ ತುಂಬ ಸಾಫ್ಟ್ವೇರ್ಸ್ ಇದೆ. ನಾನು ಮಾತಾಡ್ತಿರೋ ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅವು ಯಾವ್ದು ಅಂತ ನೋಡಿದ್ರೆ ಪ್ರೀಮಿಯರ್ ಪ್ರೋ ಇದೆ, ಡಾವಿನ್ಸಿ ರಿಸಾಲ್ವ್ ಇದೆ, ಫೈನಲ್ ಕಟ್ ಪ್ರೋ ಇದೆ, ಆವಿಡ್ ಮೀಡಿಯಾ ಕಂಪೋಸರ್ ಮತ್ತು ಕ್ಯಾಪ್ ಕಟ್ ಇದೆ. ಕ್ಯಾಪ್ ಕಟ್ನ ನಾವು ತೆಗೆದುಬಿಡೋಣ, ಯಾಕಂದರೆ ಅದು ಕಂಪ್ಲೀಟ್ಲಿ ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ. ನೆಕ್ಸ್ಟ್ ಆವಿಡ್ ಮೀಡಿಯಾ ಕಂಪೋಸರ್ ಅಂತ ಬಂದರೆ ಇಟ್ಸ್ ಕಂಪ್ಲೀಟ್ಲಿ ಫಿಲ್ಮ್ ಎಡಿಟಿಂಗ್ ಸಾಫ್ಟ್ವೇರ್ ಅಂತ ಕರೀತೀವಿ. ಯಾಕಂದರೆ ಮ್ಯಾಕ್ಸಿಮಮ್ ಫಿಲ್ಮ್ ಎಡಿಟರ್ಸ್ನ ಜಾಸ್ತಿ ಯೂಸ್ ಮಾಡಿದೆ. ಬೇರೆ ಸಾಫ್ಟ್ವೇರಲ್ಲೂ ಫಿಲ್ಮ್ ಎಡಿಟ್ ಮಾಡ್ತಾರೆ, ಬಟ್ ಮ್ಯಾಕ್ಸಿಮಮ್ ಒಂದು ಹೈ ಕ್ವಾಲಿಟಿ ಫಿಲ್ಮ್ ಎಡಿಟರ್ಸ್, ತುಂಬ ಹೈ ಪೊಸಿಷನ್ ಇರೋ ಫಿಲ್ಮ್ ಎಡಿಟರ್ಸ್ ಎಲ್ಲ ಮ್ಯಾಕ್ಸಿಮಮ್ ಆವಿಡ್ ಮೀಡಿಯಾ ಕಂಪೋಸರ್ ಯೂಸ್ ಮಾಡ್ತಾರೆ. ಏನಕ್ಕೆ ಅಂತ ನೀವು ಕೇಳ್ಬೋದು. ಬಿಕಾಸ್ ನೀವು ಫಿಲ್ಮಲ್ಲಿ ತೆಗಿಯೋ ಫುಟೇಜಸ್ ಎಲ್ಲ ಒಂದು ಬಿಗ್ ಫೈಲ್ಸ್ ಇರುತ್ತೆ. ಅದನ್ನೆಲ್ಲ ನೀವು ಬೇರೆ ಸಾಫ್ಟ್ವೇರ್ ನೀವು ಅದ್ರಲ್ಲಿ ವರ್ಕ್ ಮಾಡಿದ್ರೆ ತುಂಬ ತುಂಬ ಲ್ಯಾಗ್ ಆಗುತ್ತೆ. ಅದರಿಂದ ಆವಿಡ್ ಮೀಡಿಯಾ ಕಂಪೋಸರ್ ಇಟ್ಸ್ ಕಂಪ್ಲೀಟ್ಲಿ ಫಾರ್ ಫಿಲ್ಮ್ ಎಡಿಟಿಂಗ್ ಅಂತ ಇರೋದ್ರಿಂದ ಸೊ ಮ್ಯಾಕ್ಸಿಮಮ್ ಫಿಲ್ಮ್ ಎಡಿಟರ್ಸ್ನ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಡಾವಿನ್ಸಿ ರಿಸಾಲ್ವ್ ಇಟ್ಸ್ ಕಂಪ್ಲೀಟ್ಲಿ ಫಾರ್ ಕಲರ್ ಗ್ರೇಡಿಂಗ್. ಫಸ್ಟು ಡಾವಿನ್ಸಿ ರಿಸಾಲ್ವ್ ಬಿಟ್ಟಿದ್ದು ಕಲರ್ ಗ್ರೇಡಿಂಗ್ ಮಾತ್ರ ಅಂತ. ಮತ್ತೆ ಇವಾಗ ಬರ್ತಾ ಈಗ ನೋಡಿದ್ರೆ ಕಂಪ್ಲೀಟ್ಲಿ ಇಟ್ಸ್ ಫಾರ್ ವಿಡಿಯೋ ಎಡಿಟು ಮಾಡೋದು. ಅದರಲ್ಲೇ ಕಂಪ್ಲೀಟ್ ಎಡಿಟು ಮಾಡಿ ಅದರಲ್ಲೇ ಕಲರು ಮಾಡಿ ಕಂಪ್ಲೀಟಾಗಿ ನೀವು ಔಟ್ ತೆಗಿಬೋದು. ಅದರಿಂದ ಡಾವಿನ್ಸಿ ರಿಸಾಲ್ವ್ ಯೂಸ್ ಮಾಡಿ. ನೆಕ್ಸ್ಟ್ ಫೈನಲ್ ಕಟ್ ಪ್ರೋ. ಈ ಫೈನಲ್ ಕಟ್ ಪ್ರೋ ಬರೀ ನಾವು ಮ್ಯಾಕ್ ಯೂಸರ್ಸ್ ಮಾತ್ರ ಯೂಸ್ ಮಾಡೋಕ್ಕಾಗಲ್ಲ. ಒಂದು ಮ್ಯಾಕ್ ಸಿಸ್ಟಮ್ ಇಟ್ಟಿದ್ದಿಲ್ಲ, ಮ್ಯಾಕ್ ಬುಕ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ, ಇಟ್ಸ್ ಕಂಪ್ಲೀಟ್ಲಿ ನೀವು ಯೂಸ್ ಮಾಡ್ಬೋದು. ಯಾಕಂದರೆ ಫೈನಲ್ ಕಟ್ ಪ್ರೋ ಅವ್ರು ಬಿಲ್ಡ್ ಮಾಡಿದರೆ ಓನ್ಲಿ ಫಾರ್ ಮ್ಯಾಕ್ ಸಿಸ್ಟಮ್ಸ್ ಅಂತ. ಸೊ ಮ್ಯಾಕ್ ಇದ್ರೆ ಯು ಕ್ಯಾನ್ ಗೋ ಫಾರ್ ಫೈನಲ್ ಕಟ್ ಪ್ರೋ. ಆ್ಯಂಡ್ ಅಟ್ ದ ಲಾಸ್ಟ್ ಪ್ರೀಮಿಯರ್ ಪ್ರೋ. ಇವಾಗ ಪ್ರೀಮಿಯರ್ ಪ್ರೋ ಇದೆ ಮ್ಯಾಕ್ಸಿಮಮ್ಸ್ ಯಾರು ಬಿಗಿನರ್ ನಾವು ವೀಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ಲಿ ಎಕ್ಸಾಂಪಲ್ ನನ್ನೇ ತಗೊಂಡು ನಾನು ಒಂದು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಪ್ರೀಮಿಯರ್ ಪ್ರೋ ಇಂದನೇ ಸ್ಟಾರ್ಟ್ ಮಾಡಿದ್ದು. ಏನಕ್ಕೆ ಅಂದರೆ ಪ್ರೀಮಿಯರ್ ಪ್ರೋ ಇಟ್ ಸಪೋರ್ಟೆಡ್ ಫಾರ್ ಒಂದು ಮೀಡಿಯಂ ಕಾನ್ಫಿಗರೇಷನ್, ತುಂಬ ಹೈ ಕಾನ್ಫಿಗರೇಷನ್ ಇರೋ ಪಿ ಸಿ ಅಂತ ಬೇಕಾಗಿಲ್ಲ. ಒಂದು ಲೆವೆಲ್ ಒಂದು 8 GB ರ್ಯಾಮ್ ಆ ಥರ ಲ್ಯಾಪ್ಟಾಪ್ ಏನಿದ್ರು ನೀವು ಸ್ಟಾರ್ಟ್ ಮಾಡಬೇಕು. ಈಗ ಬಿಗಿನರಿಂದ ಶುರು ಮಾಡಬೇಕಂದ್ರೆ ಯು ಕ್ಯಾನ್ ಗೋ ವಿತ್ ಪ್ರೀಮಿಯರ್ ಪ್ರೋ. ಸ್ಟೆಪ್ 2, ಲರ್ನಿಂಗ್ ದ ಟೂಲ್ಸ್. ನೀವು ಆಲ್ರೆಡಿ ಯಾವ ಸಾಫ್ಟ್ವೇರ್ ಅಂತ ಚೂಸ್ ಮಾಡಿಬಿಟ್ಟಿರ್ತೀರ. ನೆಕ್ಸ್ಟು ಅದರೊಳಗಡೆ ಟೂಲ್ಸ್ ಕಲಿಬೇಕು. ಟೂಲ್ಸ್ ಅಂತಂದರೆ ಸೆಲೆಕ್ಷನ್ ಟೂಲ್, ಎಡಿಟ್ ಟೂಲ್, ಟ್ರಿಪಲ್ ಎಡಿಟ್ ಟೂಲ್, ಪೆನ್ ಟೂಲ್, ತುಂಬ ಟೂಲ್ಸ್ ಇದೆ. ಈ ಟೂಲ್ಸ್ ಏನೇನು ಫಂಕ್ಷನ್ ಮಾಡುತ್ತೆ ಅದೇ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ವೀಡಿಯೋ ಎಡಿಟಿಂಗ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಸಾಫ್ಟ್ವೇರಲ್ಲಿ ಆ ಟೂಲ್ಸ್ ಏನು ಪರ್ಫಾರ್ಮ್ ಮಾಡುತ್ತೆ ಆ ಟೂಲ್ಸ್ನ ಚೂಸ್ ಮಾಡಿದ್ರೆ ನಮ್ದೇನು ಎಡಿಟಲ್ಲಿ ಏನು ನಮ್ಮ ಚೇಂಜಸ್ ಆಗುತ್ತೆ ಅಂತ ಕಲಿಯೋದು ತುಂಬಾ ನೀವು ಯಾವ ಥರ ಈ ಟೂಲ್ಸ್ನ ಕಲಿಬೋದು ಅಂತ ಕೇಳ್ಬೋದು. ನನ್ನ ಹತ್ರ 3 ರೀತಿ ಕಲಿಬೋದು. ಒಂದು ಪೇಯ್ಡ್ ಕೋರ್ಸಸ್ ಅಂತಂದರೆ ಯುಡೆಮಿ ಮತ್ತು ಕೋರ್ಸೆರಾ ಅವೆಲ್ಲ ಇದೆ. ಲೈಕ್ ಸಿಸ್ಟಮ್ಯಾಟಿಕಾಗಿ ಕಲಿಬೇಕು, ನಾನು ಕಂಪ್ಲೀಟ್ ಬಿಗಿನರಿಂದ ಕಲಿಬೇಕು, ಲೈಕ್ ನಾನು ಪೇ ಮಾಡೋಕ್ಕೂ ರೆಡಿ ಇದ್ದೀನಿ ಅಂದರೆ ಇಟ್ಸ್ ಅರೌಂಡ್ 500 to 600 ಆಗುತ್ತೆ ಒಂದು ಸಾಫ್ಟ್ವೇರ್ ಕಲಿಯೋಕ್ಕೆ. ಸೊ ಯು ಕ್ಯಾನ್ ಗೋ ಫಾರ್ ಕೋರ್ಸಸ್. ಆದರೆ ನನ್ನ ಹತ್ರ ದುಡ್ಡು ಕೊಡೋಕ್ಕೆ ನಾನು ರೆಡಿ ಇಲ್ಲ, ನಾನು ಯೂಟ್ಯೂಬ್ ನೋಡಿ ಕಲಿತೀನಿ. ಯೂಟ್ಯೂಬಲ್ಲಿ ತುಂಬಾ ಕಂಟೆಂಟ್ಸ್ ಇದೆ. ವೀಡಿಯೋ ಎಡಿಟಿಂಗ್ ಯಾವ ಥರ ಕಂಪ್ಲೀಟ್ 0 to pro ಆಗೋದು, ಆ ಥರ ಕಂಪ್ಲೀಟ್ ಟ್ಯೂಟೋರಿಯಲ್ಸ್ ಎಲ್ಲ ತುಂಬಾ ಅವೈಲೇಬಲ್ ಇದೆ. ಇಲ್ಲ ಅದು ಬೇಡ ಕನ್ನಡದಲ್ಲಿ ಬೇಕಂದರೆ ಕಮೆಂಟ್ ಮಾಡಿ, ನಾನೇ ನಿಮಗೆ ಟ್ಯೂಟೋರಿಯಲ್ಸ್ ಹಾಕೋಕ್ಕೆ ರೆಡಿ ಇದ್ದೀನಿ. ಸ್ಟೆಪ್ 3, ಪ್ರಾಕ್ಟೀಸ್. ಸಾಫ್ಟ್ವೇರ್ ಚೂಸ್ ಮಾಡಾಯಿತು, ಅದ್ರ ಒಳಗಡೆ ಇರೋ ಟೂಲ್ಸ್ ಏನೇನು ಫಂಕ್ಷನ್ ಮಾಡುತ್ತೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಸ್ಟೆಪ್ ಪ್ರಾಕ್ಟೀಸ್. ಇದೇ ತುಂಬ ಜನ ಮಾಡೋದು. ಏನಕ್ಕೆ ಅಂದರೆ ಎಲ್ಲರೂ ನೋಡ್ತಾರೆ ಅಷ್ಟೇ. ಫಾರ್ ಎಕ್ಸಾಂಪಲ್ ಕೋರ್ಸ್ ತಗೊಂಡ್ರೆ ಅದನ್ನ ವೀಡಿಯೋಸ್ ಎಷ್ಟೊಂದು ವೀಡಿಯೋಸ್ ಇರುತ್ತೆ ಅದು ನೋಡ್ತಾರೆ. ನೆಕ್ಸ್ಟ್ ಅದು ನೋಡಿದ ತಕ್ಷಣ ಅದು ಇಂಪ್ಲಿಮೆಂಟ್ ಮಾಡೋಣ ಅಂತ ಯಾರು ಮಾಡಲ್ಲ. ಇದೇ ತುಂಬ ಅಂಡರ್ ರೇಟೆಡ್. ಬಿಕಾಸ್ ಓನ್ಲಿ ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್. ಏನಕ್ಕೆ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡೋದಷ್ಟೇ ನಿಮ್ಗೆ ಒಳ್ಳೆ ಐಡಿಯಾ ಬರುತ್ತೆ, ಮತ್ತು ನಿಮಗೂ ಒಂದು ಸ್ಕಿಲ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗೋದು ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಟೆಪ್ 4, ಬಿಲ್ಡಿಂಗ್ ಎ ಪೋರ್ಟ್ಫೋಲಿಯೋ. ಇದೇ ತುಂಬ ಇಂಪಾರ್ಟೆಂಟ್. ನೀವು ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿರ್ತೀರ, ಒಂದು 10-20 ಎಡಿಟ್ಸ್ ಮಾಡ್ಬಿಟ್ಟಿರ್ತೀರ. ಆದಷ್ಟು ನೀವು ಎಡಿಟ್ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಒಂದು ಲೆವೆಲ್ಗೆ ಗೊತ್ತಾಗುತ್ತೆ. ನೀವು ಫಸ್ಟ್ ಎಡಿಟ್ ಮಾಡಿ ವೀಡಿಯೋ ಟು 10th ಎಡಿಟ್ ಮಾಡಿ ವೀಡಿಯೋ ನೋಡಿದ್ರೆ ನೀವು ಯಾವ ಥರ ಇಂಪ್ರೂವ್ ಮಾಡಿದ್ದೀರಾ ಅಂತ ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಒಂದು 10 ವೀಡಿಯೋ ಎಡಿಟ್ ಮಾಡಿದ್ದೀರಾ ಅಂದರೆ ಅದ್ರಲ್ಲಿ ಬೆಸ್ಟ್ 3 ಆರ್ ಬೆಸ್ಟ್ 2 ಆ ವಿಡಿಯೋನ ಸೆಲೆಕ್ಟ್ ಮಾಡಿ ಪೋರ್ಟ್ಫೋಲಿಯೋಗೆ ಹಾಕಿ. ಈ ಪೋರ್ಟ್ಫೋಲಿಯೋ ಅಂದರೆ ಏನು ಅಂತ ನೀವು ಕೇಳ್ಬೋದು. ಪೋರ್ಟ್ಫೋಲಿಯೋ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಬೇರೆ ಎಲ್ಲ ಕಂಪ್ನಿಗೆ ಹೋದ್ರೆ ನಿಮ್ಮ ರೆಸ್ಯೂಮ್ ಅಂತ ಕೇಳ್ತಾರೆ, ಬಟ್ ಎಡಿಟಿಂಗಲ್ಲಿ ಪೋರ್ಟ್ಫೋಲಿಯೋ ಅಂತಾರೆ. ಈ ಪೋರ್ಟ್ಫೋಲಿಯೋ ಏನಂದರೆ ನೀವು ವರ್ಕ್ಸ್ ನೀವೇನೇನು ಎಡಿಟ್ ಮಾಡಿದ್ದೀರಾ ಅದನ್ನು ತೋರಿಸೋಕ್ಕೆ ಈ ಪೋರ್ಟ್ಫೋಲಿಯೋ ಯೂಸ್ ಆಗುತ್ತೆ. ಯಾವ ಥರ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಬೋದು ಅಂದರೆ ನೀವು ಬೇಸಿಕ್ ಈಗ ಬಿಗಿನರ್ ಆಗಿದ್ದರೆ ಡ್ರೈವ್ ಲಿಂಕಿಂದ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಈ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಾದ್ಮೇಲೆ ನೆಕ್ಸ್ಟ್ ನೀವು ಶೇರ್ ಮಾಡ್ಬೋದು. ಇವಾಗ ಯಾರಾದರೂ ನಿಮಗೆ ಒಂದು ಕ್ಲೈಂಟ್ನ ಅಪ್ರೋಚ್ ಮಾಡ್ಬೇಕಾದ್ರೆ ಮೇನ್ ಥಿಂಗ್ ಇಸ್ ಪೋರ್ಟ್ಫೋಲಿಯೋ. ನೀವು ದೇ ವಾಂಟ್ ಬಿಲೀವ್ ಇನ್ ವಾಟ್ ಯು ಸೇ, ದಿ ಬಿಲೀವ್ ಇನ್ ಯು ವರ್ಕ್ ಯು ಡು. ಸೊ ಅದರಿಂದ ನೀವು ನಾನು ಇಷ್ಟು ಎಕ್ಸ್ಪೀರಿಯನ್ಸ್ ಐತೆ, ನಾನು ಇದು ಮಾಡಿದ್ದೀನಿ, ಅವ್ರಿಗೆ ಎಡಿಟ್ ಮಾಡ್ಕೊಟ್ಟಿದ್ದೀನಿ ಅಂತ ಯಾರು ನೋಡೋಲ್ಲ. ಅವ್ರು ನೋಡೋದೇ ನಿಮ್ಮ ಪೋರ್ಟ್ಫೋಲಿಯೋ ಇಟ್ಟೇ ನಿಮ್ಮನ್ನ ಜಡ್ಜ್ ಮಾಡೋದು. ಅದಕ್ಕೆ ಆದಷ್ಟು ನಿಮ್ಮ ಪೋರ್ಟ್ಫೋಲಿಯೋನೇ ಚೆನ್ನಾಗಿಟ್ವಿ. ತುಂಬ ಹಾಕ್ಬೇಕಂತ ಏನಿಲ್ಲ, ಎಲ್ಲರೂ ಒಂದು 10-20 ವೀಡಿಯೋ ಅಂತ ಹಾಕ್ತಾರೆ, ಅದೆಲ್ಲ ಬೇಕಾಗಿ ಬೆಸ್ಟ್ ನೀವು ಮಾಡಿರೋದ್ರಲ್ಲಿ ತುಂಬ ಬೆಸ್ಟ್ ಅಂತ ನಿಮ್ಗೆ ಯಾವ್ದು ಅನಿಸಿ ಒಂದು 2 ವೀಡಿಯೋ 3 ವೀಡಿಯೋ ಅದನ್ನು ಹಾಕಿ ಅದನ್ನೇ ಕಳಿಸಿ. ಸ್ಟೆಪ್ 5, ಶೇರಿಂಗ್ ಯುವರ್ ವರ್ಕ್ ಆನ್ ಸೋಷಿಯಲ್ ಮೀಡಿಯಾ. ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ವೀಡಿಯೋ ಎಡಿಟಿಂಗ್ ಅನ್ನೋದು
ಇವಾಗ ನಾನು ಹೇಳ್ದಂಗೆ ನೀವೆಲ್ಲ ಕಲ್ತ್ಬಿಟ್ಟಿರ್ತೀರ, ಸಾಫ್ಟ್ವೇರ್ ಟೂಲ್ಸು ಪ್ರಾಕ್ಟೀಸ್ ಮಾಡಿ ಕಂಪ್ಲೀಟ್ ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿ ಎಲ್ಲ ಇಟ್ಕೊಂಡ್ಬಿಟ್ಟಿರ್ತೀರಿ. ಅದನ್ನ ನೀವು ಶೇರ್ ಮಾಡಿಲ್ಲ ಅಂದರೆ ಯಾರಿಗೂ ಗೊತ್ತೇ ಆಗಲ್ಲ ನೀವೇನು ಮಾಡ್ತಿದ್ದೀರಾ. ಸೊ ಅದರಿಂದ ನೀವೇನೇನು ವರ್ಕ್ಸ್ ಮಾಡಿರ್ತೀರ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ. ಅದು ನೀವು ಮಾಡಿದಾಗ ನಿಮಗೂ ಅನಿಸುತ್ತೆ, ಬೇರೆಯವ್ರು ಪೋಸ್ಟೆಲ್ಲ ನೋಡಿದಾಗ ಲೈಕ್ ಅವ್ರದ್ದೆಲ್ಲ ನೆಕ್ಸ್ಟ್ ಲೆವೆಲ್ ಐತೆ, ನಂದು ಇನ್ನೂ ಈ ಥರ ಐತೆ ಅಂತ ನಿಮ್ಗೆ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ಯಾಕಂದರೆ ವಿ ಆರ್ ಅಟ್ ದ ಬಿಗಿನಿಂಗ್ ಲೆವೆಲ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಜನ ನೋಡ್ತಾರೆ ನೀವೇನು ಮಾಡ್ತಿರ್ತೀರ, ನೀವು ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದೀರ ಅಂತ ಅದನ್ನ ನೋಡೇ ಗೊತ್ತಾಗುತ್ತೆ. ನೀವೇನು ಪೋಸ್ಟ್ ಮಾಡದೇ ಇದ್ರೆ, ಎಲ್ಲೂ ಪೋಸ್ಟ್ ಮಾಡದೇ ಇದ್ರೆ ಅವ್ರಿಗೇನು ಗೊತ್ತಾಗಲ್ಲ ನೀವೇನು ಮಾಡ್ತಿದ್ದೀರಾ. ಸೊ ಅದನ್ನ ನೋಡಿ ಸೋ ಮೆನಿ ಕ್ಲೈಂಟ್ಸ್ ನಿಮ್ಮನ್ನ ಅಪ್ರೋಚ್ ಮಾಡ್ಬೋದು, ಅಥವಾ ನಿಮ್ಮ ಫ್ರೆಂಡೇ ಅಥವಾ ನೀವು ಯಾರೋ ನಿಮ್ಮ ಕೊಲೀಗ್ ಯಾರೋ ಒಬ್ರು ಈ ಥರ ನಮಗೊಂದು ವೀಡಿಯೋ ಎಡಿಟ್ ಮಾಡ್ಕೊಡ್ತೀವಿ ಅಂತ ಕೇಳೋದು. ಸೊ ತುಂಬ ಆಪರ್ಚುನಿಟೀಸ್ ಬರೋಕ್ಕೆ ತುಂಬಾ ಪಾಸಿಬಿಲಿಟೀಸ್ ತುಂಬಾ ಇದೆ. ಸ್ಟೆಪ್ 6, ಹೌ ಟು ಅಪ್ರೋಚ್ ಕ್ಲೈಂಟ್ಸ್ನ ಅಪ್ರೋಚ್ ಮಾಡೋದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಏನಕ್ಕೆ ಅಂದರೆ ಅದು ನೀವು ಫ್ರೀಲ್ಯಾನ್ಸಿಂಗ್ ಮಾಡ್ತಿದ್ದಾರೆ ಅಂದರೆ ದಿಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಇವಾಗ ನೀವು ಕ್ಲೈಂಟ್ಸ್ನ ಅಪ್ರೋಚ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಕೋಲ್ಡ್ ಮೇಲ್ಸ್ ಕೋಲ್ಡ್ DMs ಮಾಡ್ಬೋದು, ಲಿಂಕ್ಡ್ಇನಲ್ಲಿ ಮೇಲ್ ಡೈರೆಕ್ಟ್ ಕ್ರಿಯೇಟರ್ಸ್ಗೆ ಮೇಲ್ ಮಾಡ್ಬೋದು. ಅಥವಾ ನೀವು ಫ್ರೀಲ್ಯಾನ್ಸಿಂಗ್ ಪ್ಲಾಟ್ಫಾರ್ಮ್ಸ್ ಇದೆ, ಫೈವರ್, ಅಪ್ವರ್ಕ್ ಅಂತ, ಅದರಲ್ಲಿ ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅದರಲ್ಲಿ ನೀವು ಕ್ಲೈಂಟ್ಸ್ನ ಅಪ್ರೋಚ್ ಮಾಡ್ಬೋದು. ಸೊ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು, ಆ್ಯಂಡ್ ಯಾವ ಥರ ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಯಿತು ಅಂತ ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ ಯು.